ಕಿಯಾ ಫ್ಯಾಕ್ಟ್ರಿ ಅನ್ನೋದು ಫಸ್ಟ್ ಆಫರ್ ಮಾಡಿದ್ದು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ. ಚೇಂಬರ್ ಆಫ್ ಕಾಮರ್ಸ್ ಅವರು ನಮ್ಗೆ ದುಡ್ಡು ಕೇಳಿದಾಗ 10 ಕೋಟಿ ಕೇಳಿದ್ರೆ 2 ಕೋಟಿ 3 ಕೋಟಿ ಕೊಡ್ತಾರೆ ಅಂದ್ಕೊಂಡ್ರು. ಅವ್ರು ಕೇಳಿದಷ್ಟು ಕೊಟ್ಬಿಟ್ಟೆ, ಇನ್ನೂ ಕೇಳಿದರೆ ಕೊಡ್ತಾ ಇದ್ದೆ ಅಂತಂದ್ರು. ಆಮೇಲೆ FKCCI ಬಗ್ಗೆ ವಿಶೇಷವಾಗಿ ಜನಕ್ಕೆ ಸ್ವಲ್ಪ ವಿಚಾರ ಬೇಕಾಗುತ್ತದೆ. ಒಂದೊಂದೊಂದು ಕಾಲದಲ್ಲಿ ನಾವು ಫೈನಾನ್ಸ್ ಮಾಡಬೇಕಾದ್ರೆ ಸರ್, ಈಗ ನಾನು ಸ್ಪೆಸಿಫಿಕ್ ಆಗಿ ನಿಮ್ಮ ವಿಚಾರಕ್ಕೆ ಬರ್ತೇನೆ. ಸೊ ತಲ್ಲಂ ದ್ವಾರಕನಾಥ್ ಅವರು ಒಂದು ಬಾಲ್ಯ ಯಾವ ಥರ ಇತ್ತು, ಕುಟುಂಬದ ನಡುವೆ ಒಡನಾಟ ಹೆಂಗಿತ್ತು? ನಾನು 1ನೇ ಕ್ಲಾಸು 2ನೇ ಕ್ಲಾಸು ರಾಷ್ಟ್ರೀಯ ವಿದ್ಯಾಲಯದಲ್ಲಿ ಓದ್ತೆ. ಓಕೆ, ಅಲ್ಲೂ ಕೂಡ ನಮ್ಮ ತಲಂ ಸುಬ್ರಾಯ್ ಫೌಂಡರ್. ಓಕೆ. ನಂತರ 3ನೇ ಕ್ಲಾಸ್ಗೆ ಈ ಮನೆಗೆ ನಾನು ಬಂದಾಗ ನಾನು 3ನೇ ಕ್ಲಾಸಿಗೆ ಸೇರಿಕೊಂಡೆ. 1958ರಲ್ಲಿ ನ್ಯಾಷನಲ್ ಮಿಡ್ಲ್ ಸ್ಕೂಲ್ ಸೇರಿಕೊಂಡು 1971ರಲ್ಲಿ BSc ವ್ಯಾಸಂಗ ಮುಗಿಸಿ ಆಚೆ ಬಂದೆ. ನಂತರ ನಮ್ಮ ವೃತ್ತಿಯಲ್ಲಿ ತೊಡಗಿಸ್ಕೊಂಡೆ. 1971ರಲ್ಲಿ ನಮ್ಮ ವ್ಯಾಪಾರ ಇದೆಯಲ್ಲ, ತಲ್ಲಂ ಸುಬ್ರಾಯ್ ಬಟ್ಟೆ ವ್ಯಾಪಾರ, ಫೈನಾನ್ಸು, ಏಜೆನ್ಸಿ, ಇದರಲ್ಲೆಲ್ಲ ನನ್ನ ಜೀವನ ಮುಂದುವರಿತು. ನಮ್ಮ ತಂದೆನೂ ನನಗೆ ತುಂಬ ಕಲಿಸಿ ಹೆಲ್ಪ್ ಮಾಡಿದ್ರು. ಅವರು ಕೂಡ ನನಗೆ ಗುರುಗಳು, ನನಗೂ ಫ್ರೀ ಹ್ಯಾಂಡ್ ಕೊಟ್ಟು ನನಗೂ ಕಲಿಸಿದ್ರು. ಸರ್, ಅನಂತರ ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆಯವರು ಅಷ್ಟಾಗಿ ಓದಿಲ್ಲ ಅಂತ ಕೇಳ್ಪಟ್ಟೆ. ಸೊ ಆದ್ರೂ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ಆದ ಒಂದು ರೂಲ್ನ ಇಟ್ಕೊಂಡಿದ್ರು ವಿಚಾರವನ್ನು ಕೇಳ್ಪಟ್ಟೆ. ಸೊ ತಂದೆಯವರಾಗಿರ್ಬಿಟ್ಟು ಫ್ಯಾಮಿಲಿಯವರಾಗಿರ್ಬಿಟ್ಟು ಎಜುಕೇಶನ್ ಎಷ್ಟು ಉಪಯೋಗ ಕೊಟ್ಟಾಗಿದೆ? ಖಂಡಿತವಾಗ್ಲೂ ನಮ್ಮ ತಂದೆಗೆ ಈ ದಾನ ಧರ್ಮ ಏನಾದ್ರು ಕೇಳ್ತು ಅಂತಂದ್ರೆ ಈ ದೇವಸ್ಥಾನಗಳಿಗಿನ ಜಾಸ್ತಿ ಈ ವಿದ್ಯಾಭ್ಯಾಸಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಒಂದೇ ಒಂದು ಅದಕ್ಕೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈ ನಮ್ಮ ಹಿಂದ್ಗಡೆ ರೋಡಲ್ಲಿ ಮಹಾರಾಷ್ಟ್ರ ಮಹಿಳಾ ವಿದ್ಯಾಲಯ ಅಂತ ಒಂದು ಹೆಂಗಸರದ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ. 1988ರಲ್ಲಿ ಅವರು ಸ್ಕೂಲ್ ನಡ್ಸೋಕ್ಕಾಗಲ್ಲ ಅಂತ ಅವ್ರ ಪೈಕಿ PNS ಮೂರ್ತಿ ಇದ್ದಾರೆ, ಅವ್ರ ಹತ್ರ ಬಂದು ನಮ್ಗೆ ನಡ್ಸೋಕ್ಕಾಗ್ತಲ್ಲ, ನೀವು ಅದನ್ನು ತಗೊಂಡ್ಬಿಟ್ಟಿದ್ರು. ಆಗ ಅವರು PNS ಮೂರ್ತಿ ಅವರು ನಮ್ಮ ತಂದೆ ಹತ್ರ ಬಂದು, ಮೊದಲಿಂದಾನು ನೀನು ಅದು ಕೊಡಲ್ಲ ಅಂತ ಇದೆ, ಚೆಕ್ ಬರೆಯೋ ಅಂತಂದ್ರು. ಏನಕ್ಕೆ ಚೆಕ್ ಅಂತ ಕೇಳಿದ್ರು. ಹಿಂಗ್ಯಾಕೆ ನೀವು ಬರೀ ಅಂತ, ಯಾಕೆಂದ್ರೆ ಫ್ರೆಂಡ್ಸ್ ಆಗಿತ್ತು. ಆಮೇಲೆ 50,000 ಚೆಕ್ ಬರ್ಕೊಟ್ವಿ. ಅದು ಇವಾಗ ವಾಸವಿ ವಿದ್ಯಾನಿಕೇತನಾಗಿ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಲ್ಲೂ ಕೂಡ ನಮ್ಮ ತಂದೆ ಟ್ರಸ್ಟಲ್ಲಿ ಇದ್ರು. ನಮ್ಮ ಅಣ್ಣ ಕೂಡ ಒಂದು 6 ವರ್ಷದಿಂದ ಆ ಟ್ರಸ್ಟ್ ಪ್ರೆಸಿಡೆಂಟ್. ಕಾಲೇಜ್ ಡೇಸ್ ಅಲ್ಲಿ ಬಂದಾಗ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಬ್ಬರು ಮುಖ್ಯ ವ್ಯಕ್ತಿ ಕೂಡ ಎಂಟರ್ ಆಗ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ನಿಮ್ಮ ಜೀವನದಲ್ಲಿ ಒಂದು ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ನೀವು ಅವ್ರ ಜೊತೆ ತುಂಬಾ ಒಡನಾಟದಲ್ಲಿ ಇದ್ರಿ ಕೂಡ. ಸೊ ಅವ್ರ ಜೊತೆಯಲ್ಲಿ ನೀವು ಯಾವ ತರ ಒಂದು ಜೀವನ ನಡೆಸಿದ್ರಿ ಸರ್? ಬಹಳ ಚೆನ್ನಾಗಿ ಅವರು ಕಷ್ಟದಿಂದ ಬಂದು ಈ ನ್ಯಾಷನಲ್ ಎಜುಕೇಶನ್ ಸೊಸೈಟಿಗೆ ಸೇರಿಕೊಂಡು ತನ್ನ ಇಡೀ ವಿದ್ಯಾಭ್ಯಾಸ ಅಲ್ಲಿ ಮುಗಿಸಿ ಮುಂದೆ ಓಹಿಯೋ ಯೂನಿವರ್ಸಿಟಿ PhD ಮಾಡಿ ವಾಪಸ್ಸು ಇಲ್ಲಿಗೆ ಬಂದು ನ್ಯಾಷನಲ್ ಕಾಲೇಜಲ್ಲಿ ಫಿಸಿಕ್ಸ್, ಎಸ್ಪೆಷಲಿ ನಮಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಬಹಳ ಚೆನ್ನಾಗಿ ಇದು ಮಾಡೋರು. ಅವ್ರು ಬರೀ ಪಾಠನೇ ಅಲ್ಲದೆ ಬೇರೆ ಮನುಷ್ಯನಿಗೆ ಬೇಕಾಗಿರೋ ಇದನ್ನೆಲ್ಲ ಪಾಠಗಳೆಲ್ಲ ಕಲಿಸಿದ್ರು. ನಿಮ್ಗೆ ಅವ್ರ ಬಗ್ಗೆನೂ ಗೊತ್ತು. ಗಾಂಧೀಜಿಯಿಂದ ಅವರು ಗಾಂಧಿವಾದಿಗಳು. ಗಾಂಧಿ ಬಂದಾಗ ಅವ್ರದ್ದು ಹಿಂದಿ ಸ್ಪೀಚ್ನ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿ ಹಾಗೆ ಅವ್ರ ಮೇಲೆ ಒಂದು ಆ ಗಾಂಧಿ ತತ್ವಗಳನ್ನು ಅನುಸರಿಸ್ಕೊಂಡು ಬಂದರು. ಕಡೆ ತನಕ ಅವರು ಚಾಪೆ ಮೇಲೆ ಮಲ್ಕೊಂಡು ನಮ್ಮ ಇಡೀ ಜೀವನದಲ್ಲಿ ಏನೇನು ಅವರು ಸಂಪಾದಿಸಿದಾರೋ ಅದು ಇಡೀ ನಮ್ಮ ಶಾಲೆಗೆ ಅರ್ಪಣೆ ಮಾಡಿ. ಸೊ ನೀವು ಕಂಡಂಗೆ HN ಅವರು ಒಂದು ಯಾವ ತರ ಒಂದು ವ್ಯಕ್ತಿತ್ವವನ್ನು ಇರ್ತಾ ಇದ್ರು? ಸರಳತೆಯಾಗಿದ್ರ ಅಥವಾ ಇನ್ನ ಬೇರೆ ಶಿಕ್ಷಣದ ಬಗ್ಗೆ ಯಾವ ತರ ಕನಸ್ಕೊಂಡಿದ್ರು? ಖಂಡಿತವಾಗ್ಲೂ ಬೇಕಾದಷ್ಟು ಹೊಸ ರೀತಿಗಳನ್ನ ಮಾಡ್ಕೊಂಡು ಬಂದಿದ್ರು. ಸೋಷಿಯಲ್ ಸರ್ವಿಸ್ ಆಗಲಿ, ಬ್ಯಾಂಗ್ಳೂರ್ ಸೈನ್ಸ್ ಫೋರಮ್ ಅಂತ ಒಂದು 40 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ರು. ಆ ಬ್ಯಾಂಗ್ಳೂರ್ ಸೈನ್ಸ್ ಫಾರಮ್ಗೂ ನಾನು ಸ್ಟೂಡೆಂಟ್ ಸೆಕ್ರೆಟರಿ ಆಗಿದ್ದೆ. ಈಗಲೂ ಕೂಡ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಎಲ್ಲ ಬಂದು ಲೆಕ್ಚರ್ಸ್ ಎಲ್ಲ ಕೊಡ್ತಾರೆ. ಮಲ್ಟಿಮೀಡಿಯಾ ಹಾಲ್ ಅಂತ ಇಟ್ಟಿದ್ದಾರೆ. ಅದು ಆನ್ಲೈನಲ್ಲಿ ಇಡೀ ಪ್ರಪಂಚದಲ್ಲಿ ಕೂಡ ರಿಲೇ ಆಗುತ್ತೆ. ಅವ್ರಿಗೆ ನಾವೇನು ಕೊಡಲ್ಲ, ಅವರೇ ಹಾಕ್ಕೊಂಡು ಬಂದು ನಮಗೆ ಇದೆಲ್ಲ ಲೆಕ್ಚರ್ಸ್ ಕೊಟ್ಟು ನಡೆಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಲಲಿತ್ ಕಲಾ ಪರಿಷತ್ ಅಂತ ಅದೊಂದು ಪ್ರಾರಂಭ ಮಾಡಿದ್ರು. ಕಲೆಗೆ ಎಲ್ಲ ಕಲೆ, ಸಾಹಿತ್ಯ, ಡ್ರಾಮ ಇದಕ್ಕೆಲ್ಲ ಓದ್ಕೊಂಡು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡಬೇಕು ಅಂತಂದರೆ, ನಾವು ಕಾಲೇಜಲ್ಲಿ ಇದ್ದಾಗ ಇನ್ವಿಜಿಲೇಟರ್ಸ್ ಇಲ್ಲದೆ ಟೆಸ್ಟ್ಗಳು ಮಾಡೋದು. ನಾವು ಕೇಳಿದ್ವಿ, ಸರ್ ಎಲ್ಲರೂ ಇದ್ರೇನೆ ಕಾಪಿ ಹೊಡಿತಾರೆ, ಇದು
ಹೀಗೆ ಬುಕ್ ಇನ್ವಿಜಿಲೇಟರ್ಸ್ ಇಲ್ಲ ಅಂದರೆ ಕಾಪಿ ಹೊಡಿಯಲ್ವ ಸರ್ ಇದಕ್ಕೆ ಅವ್ರು ಇಟ್ಕೊಂಡು ಹೇಳಿದ್ರು ಓದಿರೋನು ಏನು ಪುಸ್ತಕ ನೋಡ್ಕೊಳ್ಳೋ ಕೆಲಸ ಇಲ್ಲ, ಓದಿಲ್ದಿರೋ ಅವನಿಗೆ ಆ ಟೈಮು 3 ಗಂಟೆ ಟೈಮಲ್ಲಿ ಆ ಕ್ವಶನ್ಗೆ ಆನ್ಸರ್ ಎಷ್ಟು ಎಲ್ಲಿನ ತುಂಬಿಕೋಷ್ಟಲ್ಲಿ ಪಾಠ ಇದು ಎಕ್ಸಾಮ್ ಆಗೋಗಿರುತ್ತೆ ಅಂತೆಲ್ಲ ಹೇಳಿ ಈ ಥರ ಎಲ್ಲ ಹೊಸ ಹೊಸ ಪದ್ಧತಿಗಳನ್ನ ತರೋಕ್ಕೆ ಅವರು ಸಹಾಯ ಮಾಡಿದ್ರು. ಹಾಗೂ ನಾವು ಫೈನಲ್ ಇಯರ್ BSc ಇರಬೇಕಾದ್ರೆ 1917ರಲ್ಲಿ ಹೈಸ್ಕೂಲ್ ಪ್ರಾರಂಭ ಆಯಿತು, 34ರಲ್ಲಿ ಮಿಡ್ಲ್ ಸ್ಕೂಲ್ ಪ್ರಾರಂಭ ಆಯಿತು, 45ರಲ್ಲಿ ಕಾಲೇಜ್ ಪ್ರಾರಂಭ ಆಯಿತು. ಕಾಲೇಜು ಅದು ಸಿಲ್ವರ್ ಜೂಬ್ಲಿ ಮಾಡಿದಾಗ ನಾವೆಲ್ಲ ಫೈನಲ್ ಇಯರ್ಲಿ ಇದ್ವಿ. ಭಾಳ ಚೆನ್ನಾಗಿ ಸರಳತೆಯಿಂದ ನಾವು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಅದರ ಫೋಟೋಗಳು ಇದೆ. ನಾನು ಅಲ್ಲಿ ಅವಾಗ ಮ್ಯಾನೇಜಿಂಗ್ ಕಮಿಟಿಲಿ ಒಂದು ಮೆಂಬರ್ ಆಗಿದ್ದೆ. ನಾನು ಇದ್ಕೊಂಡು ಸರ್ ನಾವು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಲೈಟ್ಗಳು ಹಾಕ್ಸಿದ್ವಿ, ಏನಪ್ಪ ಇದು ಶತ್ರುಘ್ನ ದುಡ್ಡಲ್ಲಿಂದ ಬರ್ತಾರೋದು ಅಂತಂದು ನಾನು ಕೊಡ್ತೀನಿ ಸರ್ ದುಡ್ಡು ಅಂತ. ಇದು ಘಟನೆ ಅಂದ್ರೆ ನಿಮ್ಮ ಜೀವನದಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ಬೇರೆ ಬೇರೆ ಎಜುಕೇಶನ್ ನೋಡಿದಂಗೆ ಬರೀ ನ್ಯಾಷನಲ್ ಎಜುಕೇಶನ್ ಸೊಸೈಟಿದಲ್ಲಿ ಎಲ್ಲ ಹಂತದಲ್ಲೂ ವಿದ್ಯಾಭ್ಯಾಸ ಮಾಡ್ತಾರೆ. ಹೌದು, ಖಂಡಿತವಾಗಿ ಮಿಡ್ಲ್ ಸ್ಕೂಲಿಂದ ಕಾಲೇಜ್ ಡಿಗ್ರಿ ತನಕ ನಾನು ಇಡೀ ನನ್ನ ವಿದ್ಯಾಭ್ಯಾಸ ನ್ಯಾಷನಲ್ ಎಜುಕೇಶನ್ ಸೊಸೈಟಿ. ವಿದ್ಯಾಭ್ಯಾಸ BSc ಕಂಪ್ಲೀಟ್ ಮಾಡ್ತೀರಿ. ಸೊ ಈಗ ನಿಮ್ಗೊಂದು ಆಪ್ಷನ್ ಇರ್ತದೆ, ಅಂದ್ರೆ ಈಗ ಕೆಲ್ಸಕ್ಕೆ ಹೋಗೋದಾ ಅಥವಾ ಇದು ನಮ್ಮ ತಂದೆಯವ್ರು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂ ಮಾಡೋದಾ ಅಥವಾ ಏನಾದ್ರು ಇಂಡಿಪೆಂಡೆಂಟ್ ಆಗಿ ನಾನೇ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಮಲ್ಲಿ ಹೇಗೆ? ಇಲ್ಲ, ನಮ್ಮ ವ್ಯಾಪಾರನೇ ಚೆನ್ನಾಗಿ ನಡೀತಾ ಇತ್ತು. ಅದನ್ನ ನಡೆಸ್ಕೊಂಡು ಹೋದ್ರೇನೆ ಒಂದು ದೊಡ್ಡ ಇದಾಗ್ತಾ ಇತ್ತು. ನಮ್ದು ಒಳ್ಳೆ ಹೆಸರು ತೆಗ್ದಿದ್ರಿಂದ ನಮಗೂ ಒಳ್ಳೆ ಮರ್ಯಾದೆ ಕೂಡ, ನಮಗೆ ಒಳ್ಳೆ ಮರ್ಯಾದೆ ಕೂಡ ಇರ್ತಾ ಇತ್ತು. ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿವರೆಗೂ ಇವತ್ತಿನ ದಿವಸ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವ್ರ ಧ್ಯೇಯಗಳೇನಿದೆಯೋ ಆದಷ್ಟು ನಮ್ಮ ಕೈಯಲ್ಲಾದಷ್ಟು ಮಾಡ್ಕೊಂಡು. ಅಂದ್ರೆ ಸರ್, ಈಗ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಬ್ರಾಂಡೆಡ್ ಆಗಿರುವಂತ ತಲ್ಲಮ್ ಫ್ಯಾಮಿಲಿ ಅವ್ರದ್ದು ಬಿಸ್ನೆಸ್ ಇದೆ ಅಂತಂದ್ರೆ ಸಾಕಷ್ಟು ವಿಶ್ವಾಸ ಕೊಡ್ತಿರ್ತಕ್ಕಂಥದ್ದು. ಸೊ ನೀವು ನೋಡಿದಂಗೆ ನಿಮ್ಮ ಬಿಸ್ನೆಸ್ ನ ಯಾವ ತರ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಅಂತ? ಒಂದೊಂದೊಂದು ಕಾಲದಲ್ಲಿ ನಾವು ಫೈನಾನ್ಸ್ ಮಾಡ್ಬೇಕಾದ್ರೆ ನನ್ನ ಅವ್ರು ಕೇಳೋರು ಆ ಪಾರ್ಟಿ ಯಾವ ಥರ ಇದಕ್ಕೆ ನೋಡಿದ್ಯಾ, ಆ ಥರ ನನ್ನ ತಯಾರು ಮಾಡೋದು. ನಮ್ಮ 3 ಕುಟುಂಬಗಳಲ್ಲಿ ನಮ್ಮ ಮನೇಲಿ ಮಾತ್ರ ನಾನು ಒಬ್ಬನೇ ಇದ್ದಿದ್ದು. ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ 4 ಜನ ಇದ್ರು. ಅವ್ರ ಮನೇಲಿ 4 ಜನ, ಇವ್ರ ಮನೇಲಿ 3 ಜನ. ಅವ್ರು ಬೇರೆ ಬೇರೆ ನೋಡ್ಕೊತಾ ಇದ್ರು. ನಮ್ಮ ಏಜೆನ್ಸಿಲಿ ಒಬ್ರು ಇದ್ರು, ಆಮೇಲೆ ಸೆಮಿ ಹೋಲ್ಸೇಲಲ್ಲಿ ಒಬ್ರು ಇದ್ರು, ಬ್ಯಾಂಕಿಂಗಲ್ಲಿ ಒಬ್ರು ಇದ್ರು. ನಮ್ಮ ಮನೇಲಿ ನಾನು ಮಾತ್ರ ಯಾಕೆ ಅಂದರೆ ನಮ್ಮ ಬೇರೆ 3 ಜನ ಬೇರೆ ವೃತ್ತಿಯಲ್ಲಿ ಇದ್ದಿದ್ದರಿಂದ ನಾನು ಅಂಗಡಿಗೆ ಸೇರಿಕೊಂಡೆ. ಭಾಳ ಚೆನ್ನಾಗಿ ನಮ್ಮ ಪ್ರವರ್ಧಮಾನಕ್ಕೆ ನಾವು ಬಂದ್ವಿ. ನಮ್ಮ ಹೆಸರು ಕೂಡ ಒಳ್ಳೆಯ ಹೆಸರು ಕೂಡ ಬಂದಿತ್ತು. ಫೈನಾನ್ಸಲ್ಲೂ ನಮ್ದು ಒಳ್ಳೆ ಪ್ರಖ್ಯಾತವಾದ ಹೆಸರು. ಎಷ್ಟೋ ಜನ ದುಡ್ಡು ಕೊಡ್ಬೇಕಾದ್ರೆ ನಮ್ಮನ್ನು ಕೇಳೋರು, ಪಾರ್ಟಿ ಆಗಿದ್ದಾರೆ, ನಾವು ಹಾಗೂ ಹೇಳ್ತಾ ಇದ್ವಿ. ನಾವು ಹೇಳಿದ್ದು ನಾವೇನು ಅಷ್ಟು ದೇವರಲ್ಲ, ನೀವು ಕೂಡ ಯೋಚನೆ ಮಾಡಿ ಅದನ್ನು ವಿಂಗಡಿಸಿ ಆಮೇಲೆ ದುಡ್ಡು ಕೊಡಿ ಅಂತ. ನೀವು ನೋಡಿದ್ಮೇಲೆ ಯಾಕೆ ನೋಡಬೇಕು ಅಂತ ನಾವು ಅದಕ್ಕೆ ಹೇಳಿದ್ವಿ. ನಾವು ಕುಡಿಗಳ ಒಂದು ಕುಡಿ ಬಿದ್ದರೆ ಬೇರೆ ಕುಡಿನೂ ಬಿದ್ದಂಗೆ ಹೇಳೋಣ. ನೀವು ಅದಕ್ಕೆ ಕಷ್ಟಪಟ್ಟು ಇದು ಮಾಡಿದ್ರೆ ನಿಮ್ಮ ದುಡ್ಡು ಒಂದು ಭದ್ರ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನೀವು ತುಂಬಾ ಟ್ರಾವೆಲಿಂಗ್ ಅಲ್ಲಿ ಇರ್ತೀರಿ ಅಂತ ಹೇಳ್ತೀರಿ. ಅಂದ್ರೆ ಅಹಮದಾಬಾದ್, ಬಾಂಬೆ ಕಡೆ ಎಲ್ಲ ಕಡೆ ನೀವೇ ಸ್ವತಃ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ಅಲ್ಲಿಂದ ಐಟಮ್ಸ್ ತಗೊಂಡ್ಬರ್ತಾ ಇದ್ದು. ಸೊ ಆ ಬಿಸ್ನೆಸ್ ಡೇಸ್ ಹೆಂಗಿತ್ತು ಅಂತ? ಆ ಬಿಸ್ನೆಸ್, ಪರ್ಟಿಕ್ಯುಲರ್ ಬಿಸ್ನೆಸ್ ನಾನು ಬಾಂಬೆ ಅಹಮದಾಬಾದ್ ಹೋಗ್ತಾ ಇದ್ದಿದ್ದೆಲ್ಲ ನಮ್ಮ ತಂದೆಯವರು. ನಂತರದ ಕಾಲದಲ್ಲಿ ನಮ್ಮ ಅಣ್ಣ ಅವರು ನಮ್ಮ ಕಸಿನ್ ಹೋಗ್ತಾ ಇದ್ರು. ನಾನು ಮಾತ್ರ ಏಜೆನ್ಸಿಲಿ ಇದ್ದಿದ್ರಿಂದ ಇಡೀ ಕರ್ನಾಟಕ ಸುತ್ತಾ ಇದ್ದೆ. ನನ್ನ ಜೊತೆ ಇನ್ನ ನನ್ನ ಕಸಿನ್ಸ್ ಇದ್ರು, ಏಕನಾಥ್ ಹಾಗೂ ನಾರಾಯಣ್. ಮುಂಚೆ ಶ್ರೀನಿವಾಸ್ ಮೂರ್ತಿ ಇದ್ದಿದ್ರು, ನಂತರ ಏಕನಾಥ್ ಹಾಗೂ ನಾರಾಯಣ್ ನಮ್ಮ ದೊಡ್ಡಪ್ಪನ ಮಕ್ಕಳು. ಬೈ ರೊಟೇಷನ್ ಅಲ್ಲಿ ಎಲ್ಲರೂ ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ತಾ ಇದ್ವಿ. ಬಾಂಬೆ ಅಹಮದಾಬಾದ್ಗೂ ನಮ್ದು ಡಿಸೈನ್ ಸೆಲೆಕ್ಷನ್ ಬರ್ತಾ ಇತ್ತು. ಅಲ್ಲೆಲ್ಲ ಇಲ್ಲಿ ನಮ್ಮ ಹತ್ರ ಡಿಸೈನ್ಸ್ ಇರಲಿಲ್ಲ. ಅದಕ್ಕೆ ಡಿಸೈನ್ ಸೆಲೆಕ್ಷನ್ ಮಾಡೋಕ್ಕೆ ಬಾಂಬೆ ಹಾಗೂ ಅಹಮದಾಬಾದ್ಗೂ ಬರ್ತಾರೆ. ಅಲ್ಲಿ ನೋಡ್ಕೊಂಡು ಆ ಮಿಲ್ ಏನ್ ಮಾಡ್ತಾ ಇದೆ, ಏನು ಯಾವ್ದು ತರ ನಾವು ಇದು ಮಾಡ್ಬೋದು, ಅದೆಲ್ಲ ಒಂದು ಸ್ಟಡಿ ಮಾಡಿಕೊಂಡು ಅದನ್ನ ನಮ್ಗೆ ಏನು ಒಳ್ಳೊಳ್ಳೆ ಡಿಸೈನ್ಸ್ ಇದೆಲ್ಲ ಸಿಗುತ್ತೋ ಅದು ನಮ್ಮ ಇದರಲ್ಲಿ ಮ್ಯಾನುಫ್ಯಾಕ್ಚರ್. ಅಂದ್ರೆ ಈಗ ತಲ್ಲಮ್ ಫ್ಯಾಮಿಲಿ ಅವ್ರದ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಜೊತೆಗೆ ಫೈನಾನ್ಸ್, ಅದೇ ಇನ್ನೊಂದು ಫಸ್ಟ್ ಬೇರೆ ಬಿಸ್ನೆಸ್. ಅಂದ್ರೆ ಈ ಬಿಸ್ನೆಸ್ ನ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಇತ್ತ ನಿಮಗೆ ಯಾವಾಗಿಂದ? ಖಂಡಿತವಾಗ್ಲೂ ಇತ್ತು. ಹಾಗೆ ನಮ್ಮ ತಂದೆಯವರು ಹೇಳಿದ್ರು, ಒಬ್ಬೊಬ್ರು ಮನೆಯಿಂದ ಒಬ್ಬರು ಕೊಡಿ ಆಟೋಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಕಾರಣಾಂತರಗಳಿಂದ ಆಗಲಿಲ್ಲ. ನಮ್ಮನೇಲಿ ನಾನು ಬಿಟ್ರೆ ಬೇರೆ ಯಾರು ಇರಲಿಲ್ಲ.
ಬಟ್ ಆಮೇಲೆ ಎಲ್ಲ ಬೇರೆ ಡಿಸ್ಟ್ರಿಬ್ಯೂಷನ್ ಲೈನ್ಸು, ಓಕೆ. ಲೈಟ್ಗಳು, ಆ ಥರ ಎಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಫಿಲ್ಮ್ ಬಿಸ್ನೆಸ್ಸು ಆ ಥರ ಹ್ಮ್. ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಮಾಡ್ಕೊಂಡು ಬರ್ತಾರೆ. ಕೆಲವರೆಲ್ಲ ಫಾರಿನಲ್ಲೂ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರು ಒಳ್ಳೆ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿ ಒಳ್ಳೊಳ್ಳೆ ಪೊಸಿಷನಲ್ಲೂ ಇದ್ದಾರೆ. FKCCI ಅಂದರೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಇದಕ್ಕೆ ನೀವು ಅಧ್ಯಕ್ಷರಾಗುವಂಥ ಒಂದು ಕಾಲ ಕೂಡಿ ಬರ್ತದೆ. ಸೊ ಇದು ಯಾವ ಥರ ಇತ್ತು ಮತ್ತು ಯಾವ ಥರ ಅಧ್ಯಕ್ಷಗಿರಿ ತಗೊಂಡ್ರಿ ಅಂತ ಸ್ಮಾಲ್ ಬ್ರೀಫ್ ಹಿಸ್ಟ್ರಿ ಹೇಳ್ತೀನಿ. ಫಸ್ಟ್ ಎಂಟರ್ ಆಗಿದ್ದು ನಮ್ಮ ಚಿಕ್ಕಪ್ಪ ಅವರು ವಿ ಎನ್ ತಲ್ಲಂ. ಆಗಿನ ಕಾಲದಲ್ಲಿ ಟ್ರೆಷರ್ ಇಲ್ದಿರೋದ್ರಿಂದ ನಮ್ಮ ತಂದೆ ಹೆಸರುವಾಸಿಯಾಗಿದ್ದರಿಂದ, ಅಣ್ಣ ನನಗೆ ಅಕೌಂಟ್ಸ್ ಎಲ್ಲ ನೋಡ್ಕೊಳಕ್ಕೆ ಬರಲ್ಲ, ನೀವು ಬಂದು ನನಗೆ ಹೆಲ್ಪ್ ಮಾಡಿ ಅಂದಾಗ ಆ ಚೇಂಬರ್ ಆಫ್ ಕಾಮರ್ಸಲ್ಲಿ ಫಸ್ಟ್ ಟೈಮು ಟ್ರೆಷರರ್ ಆಗಿ ನಮ್ಮ ತಂದೆ ಎಲೆಕ್ಟ್ ಆದರು. ನಂತರದ ದಿನಗಳಲ್ಲಿ ಮ್ಯಾನೇಜಿಂಗ್ ಕಮಿಟಿಲೆಲ್ಲ ಇದ್ದು ಮಾಡಿ ಅಧ್ಯಕ್ಷ ಸ್ಥಾನ ಪಡ್ಕೊಂಡ್ರು. ಆಗಿನ ಕಾಲದಲ್ಲಿ ಎಲೆಕ್ಷನ್ ಭಾಳ ಜೋರಾಗಿತ್ತು. ಎಲ್ಲ ಕಡೆನೂ ಹೋಗಿ ಕ್ಯಾನ್ವಾಸ್ ಮಾಡಿ ಗೆಲ್ಲಬೇಕಾಗಿತ್ತು. ಎಲ್ಲ ನಮಗೆಲ್ಲ ಸಿಟಿಯಲ್ಲಿ ಯಾರ್ಯಾರು ಎಲ್ಲ ಕಂಟೆಸ್ಟ್ ಮಾಡ್ತಾರೋ ಅವರೆಲ್ಲ ನಮ್ಮ ಅಂಗಡಿಗೆ ಬಂದು ಅಲ್ಲೆಲ್ಲ ಕ್ಯಾನ್ವಾಸ್ ಮಾಡಿದಾಗ ನಾನು ಕೂಡ ನಮ್ಮ ತಂದೆಗೆ ಸಹಾಯ ಮಾಡ್ತಾಯಿದ್ದೆ. ಹಾಗೆ ಹೋಗ್ತಾ ಹೋಗ್ತಾ ನಮ್ಮಣ್ಣ ಅದೇ ಜಾಗಕ್ಕೆ ಬಂದರು. ಅವ್ರದ್ದಾದ್ಮೇಲೆ ನಾನು ಕೂಡ 2015-16ರಲ್ಲಿ ಶತಮಾನೋತ್ಸವದ ಅಧ್ಯಕ್ಷ ಆದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಧ್ಯಕ್ಷರು ತುಂಬ ಜನ ಆಗ್ತಾ ಇರ್ತಾರೆ, ಚೇಂಜ್ ಆಗ್ತಾ ಇರ್ತಾರೆ. ಬಟ್ ಶತಮಾನೋತ್ಸವದ ಅಧ್ಯಕ್ಷ ಆಗೋದೊಂದು ತುಂಬ ಒಂದು ಗರ್ವದ ವಿಚಾರ. ಸೊ ಇದ್ರ ಬಗ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ಪ್ರತಿ ವರ್ಷ ಯೂಶ್ವಲ್ ಆಗಿ ಈ ವೈಸ್ ಪ್ರೆಸಿಡೆಂಟು, ಅದಾದಮೇಲೆ ಸೀನಿಯರ್ ವೈಸ್ ಪ್ರೆಸಿಡೆಂಟು, ಪ್ರೆಸಿಡೆಂಟ್ ಆಗೋದು ಇದು ಫಸ್ಟು ಕಮಿಟಿಗೆ ಎಲೆಕ್ಟ್ ಆಗಬೇಕು. ಕಮಿಟಿ ಅವರು ವೈಸ್ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ. ಆಮೇಲೆ ಅವರು ಆಟೋಮೆಟಿಕ್ಕಾಗಿ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ನಂತರ ಪ್ರೆಸಿಡೆಂಟ್ ಆಗ್ತಾರೆ. ಒಂದು 4-5 ವರ್ಷ ನಾನು ಟ್ರೈ ಮಾಡಿದಾಗ ನಮ್ಮ ಸ್ನೇಹಿತರ ಬಗ್ಗೆ ಬೇರೆಯವ್ರಿಗೆ ಅದರಲ್ಲಿ ಇರೋರಿಗೆ ನಾನು ಮಾಡಬೇಕು, ಅವನ್ನ ಈ ಸತಿ ಹಾಕಬೇಡ ಅಂತಂದರು. ನಾನು ಪೇಷೆಂಟಾಗಿದ್ದು ಅವ್ರು ದೊಡ್ಡವ್ರು ಏನು ಹೇಳ್ತಾರೋ ಆ ಮಾತುಗಳು ಕೇಳ್ಕೊಂಬಂದೆ. ನನ್ನ ಅದೃಷ್ಟ ಅನ್ನೋದು ಚೆನ್ನಾಗಿತ್ತು. ನಮ್ಮ ಸ್ನೇಹಿತರು ನನಗೆ ಉಪಕಾರ ಮಾಡಿದ್ರು. ಕರೆಕ್ಟಾಗಿ ನಾನು ಪ್ರೆಸಿಡೆಂಟ್ ಆಗೋ ಟೈಮ್ ಸರಿಯಾಗಿ ನಮ್ಮದು ಸೆಂಟನರಿ ಬಂತು. ಅದು ನನ್ನ ಅದೃಷ್ಟ. ಆಮೇಲೆ FKCCI ಬಗ್ಗೆ ವಿಶೇಷವಾಗಿ ಜನಕ್ಕೆ ಸ್ವಲ್ಪ ವಿಚಾರ ಬೇಕಾಗುತ್ತದೆ. ಸೊ ಹಂಗಾಗಿ FKCCI ಯಾವ ಥರ ಕಾರ್ಯಾಚರಣೆ ಮಾಡುತ್ತೆ, ಆಮೇಲೆ ಅಲ್ಲಿ ಎಲೆಕ್ಟ್ ಆಗುವಂಥ ವಿಧಾನ ಹೇಗಿರುತ್ತೆ ಅಂತ. FKCCI ಅಪೆಕ್ಸ್ ಬಾಡಿ 1916ರಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದೆ. ದಿನೇ ಅವರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಬಂತು. ನಾವು ಆಗಲೇ ಹೇಳ್ದಂಗೆ ನಾವು ನಮ್ಮ ಗೌರ್ಮೆಂಟ್ ಬೇರೆ ಬೇರೆ ಬಾಡೀಸಲ್ಲೆಲ್ಲ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ರೈಲ್ವೇಸ್ ಆಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಗಲಿ, ಆಮೇಲೆ GST ಕೌನ್ಸಿಲಲ್ಲಾಗಲಿ, ಈ ಥರ ಎಲ್ಲ ಹಲವಾರು ಸಂಸ್ಥೆಗಳಲ್ಲಿ ನಮ್ಮದು ಕೂಡ ಒಂದು ಛಾಪು ಇದೆ. ನಾವು ಇದ್ದೇ ಇದ್ದೀವಿ ಅದರಲ್ಲಿ. ಈವನ್ ಅದು ಬಡ್ಜೆಟ್ ಅಲ್ಲಿ ಕೂಡ ನಾವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೂಡ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಹಲವಾರು ನಾವು ಕೊಟ್ಟಿದ್ದ ಸಜೆಷನ್ಸೂ ಇಂಪ್ಲಿಮೆಂಟು ಆಗ್ತಾ ಇರುತ್ತೆ. ತಾವು FKCCIಯಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಮೈಸೂರಿನ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿರ್ತಾರೆ. ಆ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಒಂದು 10 ಕೋಟಿ ಒಂದು ವಿಚಾರ. ಅದು ವಿಚಾರ ಬಗ್ಗೆ ಬೇಸಿಕಾಗಿ ಮಾತಾಡೋದು. ಪ್ರತಿ ವರ್ಷ ನಾವು ಎಸ್ಪೆಷಲಿ ನಮ್ಮದು ಶತಮಾನೋತ್ಸವದ ಟೈಮ್ನಲ್ಲಿ ಇಡೀ ಕರ್ನಾಟಕ ಸೇರಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮೈಸೂರಲ್ಲಿ ಮಾಡೋಣ ಅಂತ ಇದು ಮಾಡಿದ್ವಿ. ಮೈಸೂರಲ್ಲಿ ಇಡೀ ಎಲ್ಲ ಜಿಲ್ಲೆಗಳಿಂದನೂ ಪಾರ್ಟಿಸಿಪೇಟ್ ಮಾಡಿದರು. ಸಿದ್ದರಾಮಯ್ಯನವರು ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಹೋಗುವಾಗ ಯಾರೋ ನನ್ನ ಹಿಂದ್ಗಡೆ ನಿಂತ್ಕೊಂಡು ನಮಗೆ ದುಡ್ಡು ಕೇಳು, ನಮ್ಮದು ಶತಮಾನೋತ್ಸವ ಬರ್ತಾಯಿದೆ, ಆ ದುಡ್ಡು ಕೇಳು ಅಂತ ಹೇಳಿ ಇದು ಮಾಡಿದ್ರು. ನಾನು ಸಿದ್ದರಾಮಯ್ಯನವರು ಹಿಂದೆ ಹೋಗಿ ನಿಂತ್ಕೊಂಡೆ. ಅವರು ತಮ್ಮ ಭಾಷಣ ಎಲ್ಲ ಮುಗಿದು ಹಿಂದೆ ನೋಡೋದು, ಏನು ರೀ ತಲ್ಲಮ್ಮ ಅಂತಂದರು. ಒಂದು ಚೀಟಿ ಕೊಟ್ಟೆ, ಒಂದು ಚೀಟಿ ಬರ್ಕೊಂಡು ಹೋಗಿದ್ವಿ. ಈಗ ನಮ್ಮ ಶತಮಾನೋತ್ಸವಕ್ಕೆ ನಮ್ಮ ಸರ್ಕಾರದಿಂದ ಏನಾದರೂ ಧನ ಸಹಾಯ ಮಾಡ್ತಾರೆ. ಅದರಲ್ಲಿ 10 ಕೋಟಿ ಅಂತಲೂ ಬರೆದಿದ್ವಿ. ಅವ್ರೇನು ಮಾಡೋದು ನೋಡಿಬಿಟ್ಟು ನಕ್ಬಿಟ್ಟು ನಮ್ಮ ಬಗ್ಗೆ ಅವ್ರಿಗೆ ಒಳ್ಳೆ ಪ್ರೀತಿ ವಿಶ್ವಾಸ, ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅಂತಲೂ ಅವ್ರಿಗೆ ಗೊತ್ತಿತ್ತು. ಅವ್ರು ಬೇರೆ ಫೈನಾನ್ಸ್ ಮಿನಿಸ್ಟ್ರು ಬೇರೆ ಆಗಿದ್ದರಿಂದ ಅವರು ಅದನ್ನು ಕಾಳಜಿ ತೊಗೊಂಡು ಆ 10 ಕೋಟಿ ಅಂತ ಹೇಳೋದು ಬಿಟ್ಟು ಮಿಕ್ಕಿದ್ದೆಲ್ಲ ಒಪ್ಕೊಂಡು, ಖಂಡಿತವಾಗ್ಲೂ ನಿಮ್ಮಿಂದ ನಮ್ಮ ಸರ್ಕಾರಕ್ಕೆ ಭಾಳ ನಮಗೆ ಆದಾಯ ಬರ್ತಾಯಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ ಬೇರೆ ಕಡೆಯಿಂದ ಆಗಲಿ ಎಲ್ಲ ಬರ್ತಾಯಿದೆ, ಖಂಡಿತವಾಗ್ಲೂ ನಿಮಗೆ ನಾನು ಧನ ಸಹಾಯ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ನಂತರದ ದಿನಗಳಲ್ಲಿ ನಾವೆಲ್ಲ ಕಡೆಯಿಂದನೂ ಟ್ರೈ ಮಾಡಬೇಕಲ್ಲ ದುಡ್ಡು ತರಿಸೋಕೆ. ಅದಕ್ಕೆ ಬಡ್ಜೆಟಲ್ಲಿ ಪ್ರಿಪೇರ್ ಮಾಡಿದಾಗ ಯಾರೋ ಹಿಂದ್ಗಡೆ ಒಬ್ರಿಗೆ ಹೇಳಿದ್ವಿ, ಅವ್ರು ಜ್ಞಾಪಿಸಿದ್ರು,
ಈ ಬಡ್ಜೆಟಲ್ಲಿ ಅದೊಂದು ಯಾಕೆ ಅಂತಂದರೆ ಗೌರ್ಮೆಂಟ್ ಆಶ್ವಾಸನೆ ಕೊಟ್ಟ ಮೇಲೆ ಏನಾಗಿದೆ ಗೊತ್ತಿಲ್ಲ, ಬಟ್ ಬಡ್ಜೆಟಲ್ಲಿ ಬಂದುಬಿಟ್ಟ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ. ಅದನ್ನು ಜ್ಞಾಪಿಸಿದ್ರು. ಅದು ಕೂಡ ಅವರು ಬಡ್ಜೆಟಲ್ಲಿ ಅನೌನ್ಸು ಮಾಡಿದ್ರು. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇದು ಕಾಂಟ್ರಿಬ್ಯೂಷನ್ ಅಪಾರ, ಖಂಡಿತವಾಗ್ಲೂ ಅವ್ರಿಗೆ 10 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತಲೂ ಬಿಡುಗಡೆ ಮಾಡಿ ಆ ಹಣನೂ ಕೊಟ್ಟರು. ಅವರು ನಮ್ಮ ಸೆಂಟನರಿ ಬಿಲ್ಡಿಂಗ್ ಫೌಂಡೇಶನ್ ಹಾಕಿದ್ದು ಅವರೇ. ಆ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಇನಾಗ್ರೇಷನ್ ಮಾಡಿದ್ದು ಅವರೇ. ಇದು ಇನಾಗ್ರೇಷನ್ ಮಾಡಿದ್ದು ಹೇಳಿದ್ರು ಇವರು ಚೇಂಬರ್ ಆಫ್ ಕಾಮರ್ಸ್ ಅವರು. ನಮ್ಗೆ ದುಡ್ಡು ಕೇಳಿದಾಗ 10 ಕೋಟಿ ಕೇಳಿದ್ರೆ 2 ಕೋಟಿ 3 ಕೋಟಿ ಕೊಡ್ತಾರೆ ಅಂದ್ಕೊಂಡ್ರು. ಅವ್ರು ಕೇಳಿದಷ್ಟು ಕೊಟ್ಬಿಟ್ಟೆ, ಇನ್ನೂ ಕೇಳಿದರೆ ಕೊಡ್ತಾ ಇದ್ದೆ ಅಂತಂದರು. ನಾನು ಹಿಂದ್ಗಡೆ ಕೂತಿದ್ದೆ, ಕೊಡಿ ಸರ್ ಇವಾಗಲೇ ಅಂದರೆ ಸಾಕು ಸುಮ್ಮನೆ ಇರಿ ಅಂತಂದರು. ಆಮೇಲೆ FKCCI ಒಂದು ಅಧ್ಯಕ್ಷರಾದಾಗ ಸಾಕಷ್ಟು ಪ್ರೋಗ್ರಾಮ್ಸ್ ಕೂಡ ಮಾಡಿದ್ರಿ. ಮುಖ್ಯವಾಗಿ ಮೋದಿಯವ್ರ ಜೊತೆಲೆಲ್ಲ ಆ ಟೈಮಲ್ಲಿ ಕೆಲವೊಂದು ಮೀಟಿಂಗ್ಸ್ ಎಲ್ಲ ಮಾಡಿದ್ರಿ. ಸೊ ಆ ಒಂದು ವಿಚಾರದ ಬಗ್ಗೆ ಮೋದಿಯವ್ರು ಮೀಟ್ ಮಾಡಿದ ವಿಚಾರ ಏನಂತ? ಮೋದಿನ ಮೀಟ್ ಮಾಡೋಕ್ಕೆ ಮುಂಚೆ ನಮ್ಮದು 2015 ನಾವು ನಮ್ಮದು ಸೆಂಟನರಿ ಸೆಲೆಬ್ರೇಷನ್ ಪ್ರಾರಂಭ ಮಾಡಿದ್ವಿ. ವಿಧಾನಸೌಧದಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಫಸ್ಟ್ ಸಿಟಿಸನ್ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಾ. ನಮ್ಮ ಹಿಂದಿನ ಪ್ರೆಸಿಡೆಂಟು ಬೇರೆಯವರೆಲ್ಲ ಹೋಗಿ ಡೆಲ್ಲಿಯಲ್ಲೆಲ್ಲ ಮಾತಾಡಿಕೊಂಡು ವೀರಪ್ಪ ಮೊಯ್ಲಿಯವರು ನಮಗೆ ತುಂಬ ಸಹಕಾರ ಕೊಟ್ಟು ಪ್ರೆಸಿಡೆಂಟ್ ಹತ್ರ ಎಲ್ಲ ಮೀಟ್ ಮಾಡಿಸಿ ಅವ್ರನ್ನ ಒಪ್ಪಿಸಿದ್ರು. ಅವರು ಬಂದಿದ್ರು ಅವತ್ತು. ಬಂದು ನಮ್ಮ ಇದ್ರ ಬಗ್ಗೆ, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಆವಾಗ ನಮ್ಮ ಗವರ್ನರ್ ಕೂಡ ನಮ್ಮ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು. ಇಡೀ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೀತು. ಅಂದರೆ ಈಗ FKCCI ಇದು ಇವಾಗ ಇತ್ತೀಚೆಗೆ ತುಂಬ ಹೆಚ್ಚಿನ ಒಂದು ಮೆಂಬರ್ಶಿಪ್ಸ್ ಆಗ್ತಾ ಇರೋದಂಥದ್ದು. ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೂಡ ಅದ್ರದ್ದು ಚಾಪ್ ಮೂಡಿಸ್ತಾರೆ. ಸೊ ಇವಾಗ FKCCI ಕಂಡೀಷನ್ ಹೆಂಗಿದೆ ಸರ್? ಭಾಳ ಚೆನ್ನಾಗಿದೆ. ನಾವು ಆವಾಗವಾಗ ಇದು ಕರ್ನಾಟಕದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ MSME ಕಾಂಕ್ಲೇವ್ ಮಾಡ್ತಾಯಿದ್ದೀವಿ. ಟೂರಿಸಮ್ ಮೇಲೆ ಒಂದು ಇದು ಮಾಡ್ತಾಯಿದ್ದೀವಿ. ಅಗ್ರಿಕಲ್ಚರ್ ಮೇಲೆ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ. ಹೀಗೆ ಇದಕ್ಕೆ ಮುಂಚಿನ ಅಧ್ಯಕ್ಷರು ಕೂಡ ಹಲವಾರು ಇಂತಿಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನಗಳಿಗೆ ಉಪಯೋಗ ಹಂಗೆ ಮಾಡ್ತಾಯಿದ್ದಾರೆ. ಅದಕ್ಕೂ ನಮ್ಮ ಸಹಕಾರ ನಮ್ಗೆ ಚೆನ್ನಾಗಿ ಸಪೋರ್ಟು ಮಾಡ್ತಾಯಿದೆ ಸರ್. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಈಗ ಕಿಯಾ ಫ್ಯಾಕ್ಟ್ರಿ ಅನ್ನೋದು ಫಸ್ಟು ಆಫರ್ ಮಾಡಿದ್ದು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ. ಸೊ ಅದು ಈ ಕಾರಣಾಂತರದಿಂದ ಮಿಸ್ ಆಗಿದ್ದಕ್ಕೆ ಈಗ ಆಂಧ್ರದ ಪೆನ್ಗೊಂಡ ಹತ್ರ ಹೋಗಿದೆ. ಸೊ ಇದು ಆಫರ್ ಬಂದಿದ್ದ ಟೈಮಲ್ಲಿ ಏನೇನು ಒಂದು ಬದಲಾವಣೆಗಾಯಿತು, ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಸರ್? ನಾವು ಯಾರಿಗೂ ತಪ್ಪಿಡಿಯೋಕ್ಕಾಗಲ್ಲ. ಅಂಡರ್ ಸೆಕ್ರೆಟ್ರಿ ಹತ್ರ ಎಲ್ಲ ಮೀಟಿಂಗ್ ಮಾಡಬೇಕು ಅಂತ ಇಲ್ಲಿ ಅದ್ವೈತ್ ಮೋಟಾರ್ಸ್ ಅಂತಿದ್ದಾರಲ್ಲ, ಅವರು ಹುಂಡೈಗೆ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದರು. ಅವ್ರಿಗೂ ಕೊರಿಯನ್ ಇವ್ರ ಜೊತೆ ಒಳ್ಳೆ ಬಾಂಧವ್ಯ ಇತ್ತು. ಇದನ್ನು ಸಿಸ್ಟರ್ ಕನ್ಸರ್ನ್ ಆಫ್ ಹುಂಡೈ ಕಿಯಾ. ಅವರು ಇನ್ವೆಸ್ಟರ್ಸ್ ಬಂದಾಗ ವಿಧಾನಸೌಧದಲ್ಲಿ ಅವ್ರಿಗೆ ಒಳಗಡೆ ಸರಿಯಾಗಿ ಬಿಡದೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ದೇ ಇದ್ದಾಗ ನಮ್ಮ ಚಂದ್ರಬಾಬು ನಾಯ್ಡು ಅವರು ಇಮಿಡಿಯೇಟಾಗಿ ಬಂದು ಅನಂತಪುರ ಹತ್ರ ಅವ್ರಿಗೆ ಜಾಗ ಎಲ್ಲ ಕೊಟ್ಟು ಇಮಿಡಿಯೇಟಾಗಿ ಅದು ಬರೋಂಗೆ ಮಾಡಿದ್ರು. ಈಗ ಏನೂ ಮಾಡೋಕ್ಕಾಗಲ್ಲ, ಮಿಸ್ ಆಗುತ್ತೆ, ಒಂದೊಂದು ಬರುತ್ತೆ. ಇವಾಗ ಇದರಲ್ಲೆಲ್ಲ ತುಂಬ ಸಿರಾ ಹತ್ರ ಎಲ್ಲ ಫ್ಯಾಕ್ಟ್ರಿ ಬಂದಿದೆಯಲ್ಲ, ಅದೆಲ್ಲ ನಮ್ಮ ಗೌರ್ಮೆಂಟ್ ಸ್ವಲ್ಪ ಎಲ್ಲ ತೊಗೊಂಡು ಮಾಡಿರೋದೆ. ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಲಿ, ಆಮೇಲೆ ಸಿರಾ ಹತ್ರ ಇದಿದೆಯಲ್ಲ ಅಲ್ಲೂ ಎಲ್ಲ ನಮ್ಮ ಗೌರ್ಮೆಂಟರ ಒಂದು ಇನ್ವೆಸ್ಟ್ ಕರ್ನಾಟಕದಲ್ಲಿ ಬಂದಿರೋ ಒಂದು